ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾವು ಜಡಮಡುಗು ಅಂತ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಪಾತಿಪಾಳ್ಯ ಹತ್ರ ಇರೋದು. ಬಾಗೇಪಲ್ಲಿ ತಾಲೂಕು ಪಾತಿಪಾಳ್ಯ ಅಂತ ಬರುತ್ತೆ. ಇವತ್ತು ನೋಡೋಣ, ಅದನ್ನು ಹೋಗ್ಬಿಟ್ಟು ವಿಸಿಟ್ ಮಾಡ್ತೀನಿ, ನಿಮ್ಗೆಲ್ರಿಗೂ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಒನ್ ಟೈಮ್ ಏನೋ ಹೋಗಿದ್ದೆ, ತುಂಬ ದಿನ ಆಯಿತು. ನಿನ್ನೆ ಚೆನ್ನಾಗಿ ಮಳೆ ಬಿತ್ತು ಅಂತ ಈ ನಡುವೆ ಎಲ್ಲ ಬೀಳ್ತಿತ್ತು. ಅದರಿಂದ ಹೋಗೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನೀರು ಯಾವ ಥರ ಇರುತ್ತೆ ಅಂತ ಇನ್ನೂ ನನಗೂ ಐಡಿಯಾ ಇಲ್ಲ. ಯಾರನ್ನ ತುಂಬ ಜನ ಕೇಳ್ಕೊಂಡೆ ಬನ್ನಿರಿ ಹೋಗೋಣ ಅಂತ, ಯಾರೂ ಬರಲಿಲ್ಲ. ಅಂತೂ ಇಂತೂ ನಾನು ಒಬ್ಬನೇ ಹೊರಟಿದ್ದೀನಿ. ಬರೀ ನಿಮಗೆ ಇವತ್ತು ವಿಡಿಯೋ ಫುಲ್ ತೋರಿಸ್ತೀನಿ, ಹೇಗಿರುತ್ತೆ ಹೆಂಗಿರುತ್ತೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಗ್ರೀನರಿ. ನಮ್ಮದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಂದ್ರೇ ತುಂಬ ಬೆಳೆ ಬೆಳೆಯೋದು ನಾವು. ಈ ಕಡೆ ಏನಂತಾರೆ ಜೋಳ, ಟಮೋಟ, ಕೊತ್ತಂಬರಿ, ಕ್ಯಾರೆಟ್, ಬೀಟ್ರೂಟ್, ಪ್ರತಿಯೊಂದು ಶೇಂಗಾ. ನಾವು ಯಾವುದೇ ಥರನೂ ಬೀಳಲ್ಲ. ಈರುಳ್ಳಿ ಎಲ್ಲ ಬೆಳಿತೀವಿ. ಇವತ್ತು ನಿಮಗೆ ಫುಲ್ ಡೀಟೇಲಾಗಿ ನಾನೊಂದು ಫಾಲ್ಸು, ಅದೇ ಜಮಡುಗು ಅಂತ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇನ್ನೊಂದು ವಿಷಯ ಏನಂದರೆ, ಈ ಕಡೆ ತುಂಬ ಅಂದರೆ ತುಂಬ ಬೆಟ್ಟ, ತುಂಬ ಅಂದರೆ ತುಂಬ ಇದ್ದಾವೆ. ಈ ಥರ ರೋಡುಗಳೆಲ್ಲ ಕಿತ್ತು ಬಿಸಾಕಿರ್ತಾರಪ್ಪ. ಈ ಕಡೆ ಜನ ಎಲ್ಲ ಜಾಸ್ತಿ, ಬೆಳೆ ಎಲ್ಲ ಇನ್ನೂ ಹಾಕ್ತಿದ್ದಾರೆ ಇವಾಗ. ನೋಡಿ, ಎಷ್ಟೇ ನೋಡಿದ್ರು ಬೆಟ್ಟನೇ ಕಾಣಿಸುತ್ತೆ ಈ ಕಡೆ. ಇದೇ ಬೆಟ್ಟಗಳಿಂದ ನೀರು ಹೋಗೋದು ಅಲ್ಲಿ ಫಾಲ್ಸು. ಅಲ್ಲಿ ಒಂದು ದೇವಸ್ಥಾನವೂ ಐತೆ, ಯಾವುದಂದ್ರೆ ವೆಂಕಟೇಶ್ವರ ದೇವಸ್ಥಾನ ಅಂತ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಅದನ್ನು ತೋರಿಸ್ತೀನಿ. ಹೇಗಿದೆ ರೋಡು? ತುಂಬ ಚೆನ್ನಾಗೈತಲ್ಲ ಅಲ್ಲಿ ರೋಡು. ನೋಡಿ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿಂದ ಸಿಮೆಂಟ್ ರೋಡ್ ಹಾಕಿರ್ತಾರೆ. ನೀವು ಈ ಥರ ಬೆಟ್ಟದ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಬೆಟ್ಟ ಇರುತ್ತೆ, ಸೆಂಟ್ರಲ್ ರೋಡ್ ಇರುತ್ತೆ. ಇದೇ ರೋಡಲ್ಲಿ ಹೋಗ್ಬೇಕಂದ್ರೆ ನೀವು ಜೂಳ್ಪಾಳ್ಯ, ನಡಂಪಲ್ಲಿ ಕ್ರಾಸ್ ಅಂತ ಬರುತ್ತೆ. ಆ ಕಡೆಯಿಂದ ಬಂದರೆ ನಿಮ್ಗೆ ಸ್ವಲ್ಪ ನೋಡ್ಬೋದು ನೀವು ಚೆನ್ನಾಗಿ. ಈ ಕಡೆನ ನೈಟ್ ಹೊತ್ತು ಕರಡಿ ಕಾಟ ಅಂತಾರೆ, ಬಟ್ ನಾನು ಯಾವತ್ತೂ ನೋಡಿಲ್ಲ. ತುಂಬ ಹೇಳ್ತಿರ್ತಾರೆ ಜನರು. ನೋಡಿ, ಈ ಕಡೆ ಎಲ್ಲ ಭತ್ತ ಬೆಳೀತಿರ್ತಾರೆ, ತುಂಬ ಭತ್ತ ಬೆಳೆಯೋದು. ಇಲ್ಲೊಂದು ಕಟ್ಟೆ ಇದೆ, ನೀರು ಕಾಲುವೆ ಒಂದಿದೆ, ಅದರಿಂದ ಈ ಕಡೆ ಎಲ್ಲ ಭತ್ತ ತುಂಬ ಬೆಳೀತಿದ್ದಾರೆ. ನಮ್ಮ ಕಡೆ ನೀರು ಸಿಗೋದಂದರೆ ತುಂಬ ಪುಣ್ಯ, ಅಪರೂಪ ಅಂತಾರಲ್ಲ. ಮಳೆ ಬಂದಾಗ ಮಾತ್ರ ನೀರು ಬಂದರೆ ಅಂತೂ ಇಂತೊಂದು 6 ತಿಂಗಳಿರುತ್ತೆ. ಒಂದು ಧೈರ್ಯದಿಂದ ಎಲ್ಲ ಟೊಮೊಟೊ ಇಲ್ಲಿ ನೋಡಿ, ಆ ಕಡೆ ಜೋಳ, ಅದರಿಂದ ಭತ್ತ ಜಾಸ್ತಿ ಈಗ ಹಾಕಿದ್ದಾರೆ ಈ ಕಡೆ. ಮತ್ತು ಯಾರು ಜಾಸ್ತಿ ಹಾಕಲ್ಲ, ಯಾಕಂದರೆ ನೀರು ಅನ್ನೋದು ಕಮ್ಮಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಕೋಲಾರ ಡಿಸ್ಟಿಕ್ ಅಂದರೆ ನೀರು ಸಿಗೋದೇ ಕಷ್ಟ. ಒಂದು ಟೈಮ್ ಮಳೆ ಬಿದ್ದಾಗ ಮಾತ್ರ ನಂಗೆ ನೀರು ಸಿಗೋದು. ಅಂದರೆ ರೋಡು ಚೆನ್ನಾಗಿ ನೋಡಿ ಯಾವ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ರೋಡ್ ಕೂಡ. ಹೋಗೋಕ್ಕೆ ಒಂಥರ ನೇಚರ್ ಫೀಲ್ ಆಗ್ಬೋದು. ಆ ಕಡೆ ಈ ಕಡೆ ಎಲ್ಲ ಬಂಡೆ ಗುಡ್ಡೆಗಳು ನೋಡಿ. ತುಂಬ ನೇರ್ಲೇನು ಮರ ಇದ್ದಾವೆ. ಅವ್ರ ಗಾಡಿ ಅಲ್ಲಿ ನಿಲ್ಲಿಸ್ಕೊತ ಹೋಗ್ತಿದ್ದಾರೆ. ನಾವು ಸಿಂಗಲ್ ಹ್ಯಾಂಡ್ ಯೂಸ್ ಮಾಡ್ತಿದ್ವಿ ಬೈಕು. ನೋಡಿ ಫಾಲ್ಸ್ ಎಲ್ಲಿ ಬರುತ್ತೆ ಅಂದರೆ ತೋರಿಸ್ತೀವಿ ನೋಡಿ. ಇವಾಗ ಅಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ ನೋಡಿ, ಅದೇ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲೇ ಫಾಲ್ಸ್ ಬರೋದು ನೋಡಿ. ಈ ಕಡೆ ಈ ಬೆಟ್ಟ ನೋಡಿದಾಗ ನಿಮ್ಗೊಂದು ಐಡಿಯಾ, ಏನಾದರೂ ಒಂದು ಐಡಿಯಾ ಬರ್ಬೋದು. ಯಾವುದೋ ಎಲ್ಲೋ ನೋಡಿರ್ತೀನಿ ಅನ್ಸುತ್ತೆ ಇದನ್ನು. ಎಲ್ಲಿ ಅಂತ ನಾನು ಒಂದು ಗಿಸ್ ಮಾಡಿ ನೋಡಿ, ಇಲ್ಲಾಂದ್ರೆ ನಾನೇ ಹೇಳ್ತೀನಿ ನೋಡಿ. ತಿರುಪತಿಗೆ ಹೋದಾಗ ನಿಮಗೆ ದೂರದಿಂದ ನೋಡಿದಾಗ ಇದೇ ಥರನೇ ಕಾಣಿಸುತ್ತೆ ಅದು. ಆರ್ಚಿನ ರೆಡಿ ಮಾಡ್ತಿದ್ದಾರೆ. ಇದೇ ಸ್ಟಾರ್ಟಿಂಗು. ಇಲ್ಲಿ ಬಂದುಬಿಟ್ಟು ವೆಂಕಟರಮಣ ಸ್ವಾಮಿ ದೇವರು ಇರೋದು. ಇಲ್ಲಿಂದ ಮತ್ತೆ ನಾವು ಮುಂದ್ಗಡೆಗೆ ಹೋಗೋಣ, ತೋರಿಸ್ತೀನಿ. ಎಂಟ್ರೆನ್ಸ್ ಇದು ಈ ಥರ ಇರುತ್ತೆ ರೋಡು. ಈ ರೋಡೆಲ್ಲ ಈ ಥರ ಇದೆ. ಈ ರೋಡ್ ರೆಡಿ ಮಾಡಿಲ್ಲ, ಬಟ್ ನಾನು ಸಿಗ್ನಲ್ ಹ್ಯಾಂಡ್ ಯೂಸ್ ಮಾಡ್ತಿದ್ದೀನಿ, ಅದರಿಂದ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗ್ಬೋದು. ಬಟ್ ಯಾರೂ ಇಲ್ಲ ಅನಿಸುತ್ತೆ. ನೋಡೋಣ, ನಾವು ಹೋಗಿ ಇವತ್ತೊಂದು ವಿಸಿಟ್ ಮಾಡೋಣ. ಇದೊಂಥರ ಆಫ್ ರೋಡ್ ಅಡ್ವೆಂಚರ್ ಇದ್ದಂಗೆ ಇರುತ್ತೆ. ಬಾಗೇಪಲ್ಲಿ ಚೇಳೂರು ತಾಲೂಕು ಪಾತಿಪಾಳ್ಯ ಹತ್ರ ಬರೋದು ಇದು ಜಮಡುಗು ಅಂತ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ ಬರೋದು ಫಾಲ್ಸ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಎಲ್ಲರೂ ಎಂಜಾಯ್ ಮಾಡಿ. ತುಂಬ ಜನ ಎಷ್ಟೋ ದೂರ ಹೋಗ್ಬೇಕಂತ ಆಸೆ ಇಟ್ಕೊಂಡಿರ್ತೀರ, ಅಲ್ಲಿ ಹೋಗೋಕ್ಕಾಗಲ್ಲ, ಪ್ಲಸ್ ಮನೇಲಿ ಬಿಡಲ್ಲ, ಕಲಿಸಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತೀರ. ಅಂಥವ್ರಿಗೆಲ್ಲ ಇದು ಬೆಸ್ಟ್ ಆಪ್ಷನ್ ಅಂತ, ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಬಾಗೇಪಲ್ಲಿಯಿಂದ ಬರ್ಬೋದು, ಚೇಳೂರಿಂದ ಬರ್ಬೋದು, ಚಿಂತಾಮಣಿಯಿಂದ ಬರ್ಬೋದು, ಚಿಕ್ಕಬಳ್ಳಾಪುರದಿಂದ ಬರ್ಬೋದು, ಗುಡುಬಂಡೆ, ಸಾದಲಿ, ಪೇರೆಸಂದ್ರ ಇಂಥವರೆಲ್ಲ ಬಂದು ಆರಾಮಾಗಿ ಇಲ್ಲಿ ಒಂದಿನ ವಿಸಿಟ್. ಸಂಡೇ ಬೆಳಗ್ಗೆ ಬಂದು ಸಂಜೆ ತನಕ ಆಟ ಆಡಿಕೊಂಡು ರಿಟರ್ನ್ ಮನೆಗೆ ಆಗ್ಬೋದು. ಫಾಲ್ಸ್ ಇದು ಚೆನ್ನಾಗಿದೆ, ನೇಚರ್ ಫೀಲ್ ಆಗ್ಬೋದು. ಯಾಕೆಂದರೆ ಸುತ್ತಮುತ್ತಲು ಕಾಡು, ಬೆಟ್ಟ, ಪ್ಲಸ್ಸು ಹೋಗೋ ದಾರಿಯಲ್ಲಿ
ವ್ಯವಸಾಯ ಮಾಡ್ತಿರ್ತಾರೆ, ಅದೆಲ್ಲ ಕವರ್ ಮಾಡಿಕೊಂಡು ಹೋಗ್ಬೋದು ನೋಡಿ. ಅಲ್ಲಿ ಜನರಿಗೆ ಬೆಸ್ಟ್ ಆಪ್ಷನ್ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವ್ರಿಗೆ ಒಳ್ಳೆ ಫಾಲ್ಸ್ ಇದು. ಈ ಮಳೆ ಇದ್ದಾಗ ಬನ್ನಿ, ಈಗ ಮಳೆ ಕಮ್ಮಿ ಆಗಿದೆ. ನಾನು ನೆನ್ನೆ ಬಿತ್ತಂತ ಬಂದೆ, ಇವಾಗ ಒಬ್ಬರೂ ಬಂದಿಲ್ಲ. ಯಾಕಂದರೆ ಕಾಲೇಜ್ ಟೈಮು, ಸಂಡೇ ಟೈಮ್ ಬಂದರೆ ಇರ್ಬೋದು ಮೇ ಬಿ. ಇವತ್ತು ಯಾರೂ ಇಲ್ಲ. ನಾನು ಅದಕ್ಕೆ ಒಬ್ಬನೇ ಆಟ ಆಡೋಕ್ಕೂ ಹೋಗಲಿಲ್ಲ, ಒಬ್ಬನೇ ಇದ್ದೀನಿಲ್ಲ. ಅದರಿಂದ ಫುಲ್ಲೆಲ್ಲ ಕವರ್ ಮಾಡ್ತೀನಿ ನೋಡಿ, ತೋರಿಸ್ತೀನಿ ನೋಡಿ ಈ ವಿಡಿಯೋನ. ನೋಡಿ ದೇವಸ್ಥಾನ ಹೊಸ್ದಾಗಿ ರೆಡಿ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ಕಟ್ಟಿದ್ದಾರೆ. ಈಗ ಹೆಂಗೆ ಹೋಗ್ಬೇಕು ಫಾಲ್ಸ್ಗೆ ಅಂತ ತೋರಿಸ್ತೀನಿ ನೋಡಿ. ಇದೇ ಥರ ಯಾರು ಒಬ್ಬರೂ ಬಂದಿಲ್ಲ, ಯಾಕಂದರೆ ಮಳೆ ಬಂತು. ಒಂದು 15 ದಿವಸದಿಂದ ಮಳೆ ಇದೆ. ಬಟ್ ಜನರು ಫುಲ್ ಬ್ಯುಸಿ ಆಗಿಬಿಟ್ಟವ್ರು, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದು ಯಾರಿಗೂ ಒಂದು ಐಡಿಯಾನೂ ಇಲ್ಲ. ಅದರಿಂದ ಮನೆ ಪಕ್ಕದಲ್ಲಿರೋ ಫಾಲ್ಸ್ ಹೋಗೋಕ್ಕೂ ತುಂಬ ಜನ ಕಷ್ಟ ಬೀಳ್ತಿರ್ತಾರೆ. ಎಲ್ಲೋ ನಮ್ಮ ಒಂದು 200-300 ಕಿಲೋಮೀಟ್ರು ದೂರ ಹೋಗಿ ಫಾಲ್ಸ್ ನೋಡೋಕೆ ಹೋಗ್ತಾರೆ. ಇರೋ ಪಕ್ಕದಲ್ಲಿರೋ ಫಾಲ್ಸ್ ನೋಡ್ರಿ ಬಂದು ದಯವಿಟ್ಟು. ನಾನು ನಮ್ಮ ಫ್ರೆಂಡ್ಸು ನಾವು ಒಂದು 5 ವರ್ಷ ಹಿಂದೆ ಬಂದಿದ್ವಿ, ಮತ್ತು ಇವಾಗ ಬರ್ತಾಯಿದ್ದೀನಿ. ನೀರು ಕಮ್ಮಿ ಇದೆ, ಯಾಕಂದರೆ ಮಳೆ ಜಾಸ್ತಿ ಇಲ್ವಲ್ಲ. ಆದರೂ ಪರವಾಗಿಲ್ಲ, ಆರಾಮಾಗಿ ಬಂದು ನೋಡ್ಬೋದು ಫಾಲ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಚೆನ್ನಾಗಿದೆ. ತೋರಿಸ್ತೀನಿ ರೀ, ಫುಲ್ ಕವರ್ ಮಾಡ್ತೀನಿ. ಇನ್ನೊಂದು ವಿಷಯ ಏನಂದರೆ, ನಾನು ಒಬ್ಬನೇ ಬಂದಿದ್ದೀನಿ, ಭಯನೂ ಇದೆ ನನಗೆ. ಕೇಳಿ, ಫುಲ್ ಕಾಡಲ್ಲ, ಯಾರೋ ಒಬ್ಬರು ಕಾಣ್ತಿಲ್ಲ ಈ ಕಡೆ. ಏನಿದೆಯೋ ಏನಿಲ್ವೋ ಏನು ಅಂತ ಗೊತ್ತಿಲ್ಲ. ಜೊತೆಗೊಬ್ಬರು ಆದರೂ ಬಂದಿದ್ರೆ ಖುಷಿ ಇರ್ತಿತ್ತು. ಮಳೆ ಜಾಸ್ತಿ ಬಿದ್ದರೆ ಚೆನ್ನಾಗಿ ಬರುತ್ತೆ ಫಾಲ್ಸ್. ಇವಾಗ ಮಳೆ ಕಮ್ಮಿ ಇಲ್ಲ, ಅದರಿಂದ ಫಾಲ್ಸ್ ಅನ್ನೋದು ಕಮ್ಮಿ ಹೋಗ್ತಾಯಿದೆ. ಬಟ್ ಏನಂದರೆ ನೀರು ಎಲ್ಲೆಂದ್ರೆ ಅಲ್ಲಿ ಹೋಗಿ ಜಾಸ್ತಿ ನೋಡಿ. ಇಲ್ಲಿ ಬಂಡೆ ಕೆಳಗಡೆಯಿಂದ ಬರ್ತಿದ್ದಾವೆ. ಅದು ಹೆಂಗೆ ಬರ್ತಿದ್ದಾವೆ ಅಂತೂ ನನಗಂತೂ ಗೊತ್ತಾಗ್ತಿಲ್ಲ. ಎಷ್ಟು ಚೆನ್ನಾಗಿ ಬರ್ತಿದೆ, ಬಂಡೆ ಕೆಳಗಡೆ ತುಂಬ ಬರ್ತಿದ್ದಾವೆ ನೀರು ಒಂಥರ ಕಲರ್ ಚೇಂಜ್ ಇದೆ ಈ ಕಡೆ ಒಂದು. ಅದರಿಂದ ಫಾಲ್ಸ್ ಅನ್ನೋದು ಸ್ವಲ್ಪ ಟರ್ನ್ ಆಗಿಬಿಟ್ಟೈತೆ. ಫಸ್ಟ್ ಹೆಂಗೆ ಬರ್ತಿದೆ ಅಂದರೆ, ಇಲ್ಲಿದೆ ನೋಡಿ, ಇದ್ರ ಮೇಲೆ ಬರ್ತಿತ್ತು. ಮಳೆ ಜಾಸ್ತಿ ಇಲ್ಲ, ಅದರಿಂದ ಕಮ್ಮಿ ನೀರು ಹೋಗ್ತಿದೆ. ಯಾವತ್ತೇ ಆದರೂ ಬರೋರು ಮಳೆ ಜಾಸ್ತಿ ಇದ್ದಾಗ ಬನ್ನಿ ಈ ಕಡೆ, ತುಂಬ ಅಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಏನಂದರೆ ಇಲ್ಲಿ ನೋಡಿ, ಅಲ್ಲಿ ತನಕ ಇದೆಲ್ಲ ಇರುತ್ತೆ ಫಾಲ್ಸ್ ನೀರು. ತುಂಬ ಎಲ್ಲಿ ಬೇಕೋ ಅಲ್ಲಿ ಆಟ ಆಡ್ಕೋಬೋದು. ಸ್ವಲ್ಪ ಪೊಲೀಸವ್ರು ಇದು ಸೆಕ್ಯೂರಿಟಿ ಅನ್ನೋದು ಇರುತ್ತೆ. ಹುಷಾರಾಗಿ ಬಂದಾಗ ಆಡ್ಕೊಂಡು ಹೋಗ್ಬೋದು. ಜಾಗ ಅಂತ ಸಖತ್ತಾಗಿದೆ. ನೀರು ಕಮ್ಮಿ ಬರ್ತಿದೆಯಲ್ಲ, ಅದರಿಂದ ನಿಮಗೆ ಗೊತ್ತಾಗ್ತಿಲ್ಲ. ಜಾಸ್ತಿ ಮಳೆ ಬಿದ್ದಾಗ ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಫುಲ್ ಕವರ್ ಮಾಡ್ತೀನಿ ರೀ. ಇಲ್ಲಿ ಕೆಳಗಡೆಗೆ ಬರೋಕ್ಕಂದ್ರೆ ತುಂಬ ಕಷ್ಟ ಬಿದ್ದು ಬಂದೆ, ಯಾಕಂದರೆ ಜಾರ್ತಾಯಿದೆ, ತುಂಬ ಅಂದರೆ ತುಂಬ ಜಾರ್ತಾಯಿದೆ. ದಯವಿಟ್ಟು ಬರೋವರು ಹುಷಾರಾಗಿ ಬನ್ನಿ ಇಲ್ಲಿಗೆ. ನೋಡಿ ಫಾಲ್ಸ್ ಕಾಣಿಸ್ತಿದೆಯಾ, ಬನ್ನಿ ಅಲ್ಲಿಗೆ ಹೋಗೋಣ ಈಗ. ನೋಡಿ ಈ ಕಡೆ ಮಳೆ ಬಿದ್ದಾಗಂತೂ ಜಾಸ್ತಿ ಹೋಗಿದೆ. ಅಂಥ ಟೈಮಲ್ಲಿ ಬಂದರೆ ಡೇಂಜರಸ್ಸು ಜಾಸ್ತಿ ಇರುತ್ತೆ. ಬಂದು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೀವು ಆರಾಮಾಗಿ. ತುಂಬ ಚೆನ್ನಾಗಿದೆ ಫಾಲ್ಸ್, ನನಗಂತೂ ಇಷ್ಟ ಆಯಿತು. ಇಲ್ಲೇನಂದರೆ ಮೇ ಬಿ ಜಾಸ್ತಿ ದಿನದಿಂದ ಹೋಗ್ತಿತ್ತಲ್ಲ, ಯಾರೂ ಬಂದಿಲ್ಲ. ಅದರಿಂದ ಪಾಶಿ ಅನ್ನೋದು ಜಾಸ್ತಿ ಆಗಿಬಿಟ್ಟೈತೆ. ಜಾರೋದಂತೂ ಜಾಸ್ತಿ ಜಾರ್ತದೆ. ನೋಡಿ ನಾನು ಹಿಂಗೆ ಬಂದು ಇಲ್ಲೇನಂತ ಟ್ರೈ ಮಾಡಿದೆ, ಅಂತೂ ಆಗಲೇ ಇಲ್ಲ, ಜಾರ್ತಿತ್ತು. ರಿಟರ್ನ್ ಆಗಿಬಿಟ್ಟು ಮತ್ತು ಹಿಂಗೆ ಬಂದು ಸುತ್ಕೊಂಡು ಬಂದೆ. ಇನ್ನು ಮುಂದೆ ಮೇಲೆ ಚೆನ್ನಾಗಿದ್ದಾವೆ. ಇಲ್ಲೊಂದು ಇದು ಫಾಲ್ಸ್ ಮೇಲ್ಗಡೆ ಇದೆ, ತೋರಿಸ್ತೀನಿ ನೋಡಿ ಯಾವ ಥರ ಇದೆ. ನೋಡಿ ಇಲ್ಲಿ ಫಾಲ್ಸ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಪಾತಪಾಳ್ಯ ಹತ್ರ ಇದೆ ಫಾಲ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಯಾರೂ ಬಂದಿಲ್ಲ ಇವತ್ತಂತೂ, ಯಾರೂ ಒಬ್ಬರೂ ಇಲ್ಲ. ನಿನ್ನೆ ಮಳೆ ಜಾಸ್ತಿ ಆಯ್ತಂತ ಬಂದೆ, ಆದರೂ ಹೋಗ್ತಿದ್ದಾವೆ. ಇನ್ನೂ ತುಂಬ ಮಳೆ ಬೀಳ್ತಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಾಲ್ಸ್. ಇಲ್ಲಿ ತುಂಬ ಅಂದರೆ ಜಾರ್ತದೆ. ಹುಷಾರಾಗಿ ಬರೋರು ಬಂದು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ನೋಡಿ ಇವಾಗ ಈ ಕಡೆ ಹಿಂಗೆ ಹೋಗ್ಬೇಕು ಅಂದರೆ ತುಂಬ ಕಷ್ಟ, ಯಾಕಂದರೆ ಜಾರ್ತದೆ ಇಲ್ಲಿ. ನಾನಂತೂ ಹುಷಾರಾಗಿ ಆ ಕಡೆ ಸುತ್ಕೊಂಡು ಇವಾಗ ಹೋಗೋವಾಗ ಹಿಂಗೆ ಹೋಗೋಣ ಅಂತ. ನಮ್ಮ ಮೇಲ್ಗಡೆ ಇದೆ ಫಾಲ್ಸ್ ಎಲ್ಲ ನೋಡಿ. ಇವಾಗ ಚಿಕ್ಕದಾಗಿ ಹೋಗ್ತಿದೆ, ಅದರಿಂದ ಹಿಂಗೆ ಕಾಲುವೆಯಲ್ಲಿ ಬರ್ತಾಯಿದ್ದಾವೆ ನೀರು. ಜಾಸ್ತಿ ನೀರು ಬಂದಾಗ ಹಿಂಗೆ ಪಾಸ್ ಆದಾಗೆಲ್ಲ ನೋಡಿ ಇಲ್ಲಿ ಇದ್ರ ಮೆಟ್ಲ ಮೇಲೆ ಬಂದು ಹಿಂಗೆ ಕೆಳಗೆ ಹೋದಾಗ ಚೆನ್ನಾಗಿರುತ್ತೆ. ಫಾಲ್ಸ್ ತುಂಬ ಹೋಗ್ತದೆ. ಚಿಕ್ಕ ಮಕ್ಕಳು ಹೆಣ್ಮಕ್ಳು ಎಲ್ಲ ಬಂದು ಇಲ್ಲಿ ನೀರಲ್ಲಿ ಆಟ ಆಡಬೇಕಂದ್ರೆ ಇದೊಂಥರ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ನೋಡಿ. ಇದೊಂಥರ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ, ಆಡ್ಬೋದು ಆರಾಮಾಗಿ. ಬಂದು ಆಡ್ಕೋಬೋದು. ಮತ್ತೆ ಅಲ್ಲಿ ಮಳೆ ಜಾಸ್ತಿ ಆದಾಗ ಅಲ್ಲಿ ಬರ್ತವೆ ನೀರು. ಅಲ್ಲೊಂದು ನಾವು
ಮೊನ್ನೆ 5 ವರ್ಷ ಹಿಂದೆ ಬಂದಾಗ ಅಲ್ಲಿ ಆಟ ಆಡ್ಕೊಂಡು ಹೋಗಿದ್ವಿ, ಅಲ್ಲೊಂದು ಫೋಟೋ ತೆಗೆದಿದ್ವಿ, ತುಂಬ ಚೆನ್ನಾಗಿತ್ತು. ಎಲ್ಲೆಲ್ಲೋ ಹೋಗ್ತೀರಾ, ಎಷ್ಟೆಷ್ಟು ದೂರ ಹೋಗ್ತೀರಾ. ನಮ್ಮ ಬಾಗೇಪಲ್ಲಿ ತಾಲೂಕು ಚೇಳೂರು ಪಾತಿಪಾಳ್ಯ ಹತ್ರ ಬರೋದು ಈ ಫಾಲ್ಸು. ಚಿಂತಾಮಣಿ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚೇಳೂರು ಸುತ್ತಮುತ್ತಲು ಇವ್ರಿಗೆಲ್ಲ ಇದು ಹತ್ರ ಆಗುತ್ತೆ, ತುಂಬ ಅಂದರೆ ತುಂಬ ಹತ್ರ ಆಗುತ್ತೆ. ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನೋಡಿ ಈ ಕಡೆ ಎಲ್ಲ ಬಂದು ಆಟ ಆಡ್ಕೊಂಡು ಹೋಗ್ಬೋದು ಆರಾಮಾಗಿ. ನಾನು ನೋಡಿ ಈ ಕಡೆ ಎಲ್ಲ ಬಂಡೆ ಮೇಲೆ ತುಂಬ ನೀರು ಬರ್ತಿರ್ತವೆ. ಈ ಕಡೆ ಬಂದು ಆರಾಮಾಗಿ ನೀರಲ್ಲಿ ಆಟ ಆಡಿಕೊಂಡು ಇನ್ನು ಮುಂದೆ ಇನ್ನೂ ಚೆನ್ನಾಗಿದೆ ಪ್ಲೇಸಸ್ ಆಟ ಆಡಲಿಕ್ಕೆ. ಕುತ್ಕೊಂಡು ನೀರಲ್ಲಿ ಆಟ ಆಡಿಕೊಂಡು ನೋಡಿ ಯಾವ ಥರ ಇದೆ ಅಂದರೆ ಪಾಚಿ ಅನ್ನೋದು ಜಾಸ್ತಿ ಕಟ್ಟೈತೆ. ಯಾಕಂದರೆ ಒಂದು 15 ದಿವಸದಿಂದ ಹೆಚ್ಚು ಕಡೆ ಮಳೆ ಬೀಳ್ತಾನೆ ಐತೆ. ಅದರಿಂದ ಯಾರೂ ಇಲ್ಲಿ ಬರ್ತಿಲ್ವಲ್ಲ, ಅದರಿಂದ ಪಾಚಿನೂ ಜಾಸ್ತಿ ಇದೆ. ನೋಡಿ ಇಲ್ಲಿ ಆಟ ಆಡ್ಕೋಬೋದು. ಇಲ್ಲಿ ಆ ಕಡೆ ಬಂಡೆ ಮೇಲೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟೋ ಜನ ನಾವು ಚಿಕ್ಕಮಂಗ್ಳೂರು ಹೋಗ್ಬೇಕು, ಅಲ್ಲಿಗೆ ಹೋಗೋಕ್ಕೆ ನಮ್ಗೆ ಟೈಮ್ ಇಲ್ಲ, ನಮ್ಮಿಂದ ಆಗಲ್ಲ, ನಮ್ಗೆ ದೂರ, ನಮ್ಮ ಮನೇಲಿ ಕಳಿಸಲ್ಲ ಅನ್ನೋರು ಎಷ್ಟೋ ಜನ ಇರ್ತಾರೆ ದೂರ. ಅಂಥವ್ರಿಗೆ ಇದು ಒಂದು ಸಿಂಪಲ್ ಏನಂದರೆ ಒಂದೇ ದಿನ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಎಲ್ಲ ಬಂದುಬಿಡ್ಬೋದು ರಿಟರ್ನು. ಈ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗುಡಿಬಂಡೆ ನೋಡಿ ಈ ಕಡೆಯಿಂದ ನೀರು ಬರೋದು ಹಿಂಗೆ ಬಂದು ಇದೇ ಥರನೇ ಬರ್ತಿರ್ತವೆ. ಮಳೆ ಜಾಸ್ತಿ ಆದಾಗ ಇದೆಲ್ಲ ಬಂಡೆ ಎಲ್ಲ ಫುಲ್ ಕವರ್ ಆಗಿರುತ್ತೆ, ಈ ಕಡೆ ಫುಲ್ ನೀರು ಇರುತ್ತೆ. ಹುಷಾರಾಗಿ ಬಂದು ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗ್ಬೋದು. ನೋಡಿ ಈ ಏರಿಯಾದಲ್ಲಿ ಯಾವುದೇ ಇದ್ರೂ ಒಂದು 60 ಕಿಲೋಮೀಟ್ರ್ ಸರೌಂಡಿಂಗ್ ಅವರೆಲ್ಲ ಬಂದು ಎಂಜಾಯ್ ಮಾಡ್ಬೋದು. ಎಲ್ಲಿ ಫುಲ್ ಸುತ್ತ ಕಾಡೆ ಇರುತ್ತೆ. ಒಂದು ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರುತ್ತೆ ಇಲ್ಲಿ ನೋಡಿ. ಅಲ್ಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಆಟ ಆಡಿಕೊಂಡು ಆ ದೇವರು ನಿಮ್ಗೆ ಆಶೀರ್ವಾದ ಇರುತ್ತೆ. ಯಾಕಂದರೆ ಇಲ್ಲಿ ಬಂದರೂ ಏನೇ ಇದ್ದರೂ ಆ ದೇವ್ರು ನೋಡ್ಕೊತಾರೆ ಅಂತ ನಾನು ಹೇಳ್ತೀನಿ. ಹಾಂ ಸರಿ, ನನ್ನ ನಂಬಿಕೆ ಇದು. ನನ್ನ ಜೊತೆ ಯಾರೂ ಬಂದಿಲ್ಲ, ನಾನು ಒಬ್ಬನೇ ಬಂತೆ ಅಂತ ಅಂದ್ಕೊಂಡಿದ್ದೆ. ಒಬ್ಬ ಬಂದು ನನ್ನ ಜೊತೆ ಒಬ್ಬ ಇದ್ದಾನೆ ಇವಾಗ ನೋಡಿ, ಇವನೇ ನಮ್ಮ ಫ್ರೆಂಡು. ಇವತ್ತಿಗೆ ಸದ್ಯ ಪ್ರತಿಯೊಂದು ಪ್ಲೇಸ್ಗೆ ಹೋದಾಗೂ ನಮ್ಗೆ ಫ್ರೆಂಡ್ ಅಂತ ಪರಿಚಯ ಆಗ್ತಿರ್ತಾರೆ. ಅದು ಯಾರು ಅಂದರೆ ಇವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಇವತ್ತಿನ ದಿವಸ ಇವರೇ ನಮ್ಮ ಫ್ರೆಂಡು. ಹಾಯ್ ಬ್ರೋ. ಎಲ್ಲ ಹೋಗಿ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬಂದವನೇ, ಆದರೂ ನನಗೊಂದು ಧೈರ್ಯ ಥರ ಬಂದು ನಿಂತಿದ್ದಾನೆ ನೋಡಿ. ಅದೇ ನನಗೊಂದು ಖುಷಿ. ಎಲ್ಲೇ ಹೋದರೂ ಒಂದು ಧೈರ್ಯ ಅನ್ನೋದು ಬಂದೇ ಬರುತ್ತೆ. ಅದೆಲ್ಲಂದರೆ ಈ ಥರ ನಾಯಿ ಆಗಿರ್ಬೋದು, ಒಂದು ಮನುಷ್ಯ ಆಗಿರ್ಬೋದು, ಒಂದೊಂದು ಜಾಗದಲ್ಲಿ ಒಂದು ಕೋತಿ, ಒಂದೊಂದು ಥರ ಆಂಜನೇಯನ ಒಂದೊಂದು ಥರ ದೇವರು ಒಂದೊಂದು ಅವತಾರಲ್ಲಿ ಬಂದಂಗೆ ಇರುತ್ತೆ ನಮಗೆ. ಅದು ಆ ಧೈರ್ಯದಿಂದ ನಾವು ಪ್ರತಿಯೊಂದು ಯಾತ್ರೆಯನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬರ್ತಿರ್ತೀವಿ. ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಈ ವಿಡಿಯೋ